ಈ ಒಂದು ಫೈನಲ್ ಪಂದ್ಯಕೂಟಕ್ಕೆ ತೆರಳಿದಂತಹ ತಂಡ ಬಿಲ್ಲವ ಟೈಗರ್ಸ್ ರಿಗೆ ವಿರುದ್ಧವಾಗಿ ಬಿಲ್ಲವ ಬ್ರದರ್ಸ್ 2026ರ ಬಿಲ್ಲವ ಪ್ರೀಮಿಯರ್ ಲೀಗ್ ಇದರ ಫೈನಲ್ ಪಂದ್ಯಕೂಟದ ನಾಣ್ಯಚಿಮ್ಮಿ ಕಾದು ನೋಡಬೇಕು ಯಾವ ತಂಡ ನಾಣ್ಯಚಿಮ್ಮಿಗೆಯಲ್ಲಿ ಜಯಗಳಿಸುತ್ತೆ ಎಂದು. ನಾಣ್ಯಚಿಮ್ಮಿಗೆಯಲ್ಲಿ ಜಯಗಳಿಸಿದ ತಂಡ ಬಿಲ್ಲವ ಬ್ರದರ್ಸ್. ಬಿಲ್ಲವ ಸಂಘ ಕುವೆತ್ 2026ರ BPL ಪಂದ್ಯಕೂಟದ ಫೈನಲ್ ಹಂತದಲ್ಲಿ ನಾವಿದ್ದೇವೆ. ನಂಬರ್ 333ರಲ್ಲಿ ಮತ್ತೆ ಚೆಂಡು ಗಾಳಿಯಲ್ಲಿ ಪ್ರಥಮ ಎಸೆತ ಚೆಂಡು ಅವಿನ್ ರಾಜ್ ಭಾಗದಲ್ಲಿ ಕಾದು ನೋಡೋಣ. ಫೈನಲ್ ಮತ್ತೆ ಚೆಂಡು ಗಾಳಿಯಲ್ಲಿ ಕ್ಯಾಚ್ ಔಟ್ ಆಗುವ ಸಾಧ್ಯತೆ ಕಾಣಿಸಿಕೊಳ್ತಾ ಇದೆ. ಅಲ್ಲಿ ಹೌದು, ತಂಡದ ಕಪ್ತಾನ ತಂಡ ಯಾವುದು ಪ್ರಶ್ನಾರ್ಥಕ ಚಿಹ್ನೆ. ಕಾದು ನೋಡಬೇಕು. ಚೆಂಡು ಮತ್ತೆ ಗಾಳಿಯಲ್ಲಿ, ಆದರೆ ಯಾವುದೇ ಒಂದು ಕ್ಷೇತ್ರರಕ್ಷಕ ಇಲ್ಲ. 1 ರನ್ನನ್ನು ಪೂರ್ಣಗೊಳಿಸಿ 2 ರನ್ನಿಗೆ ಕರೆಯನ್ನು ನೀಡಿದ್ರು. 2 ರನ್ನನ್ನು ಪೂರ್ಣಗೊಳಿಸಿದ್ದಾರೆ. ವೀಕ್ಷಣೆ ಮಾಡುತ್ತಿರುವಂತಹ ಎಲ್ಲ ಕ್ರಿಕೆಟ್ ಕ್ರೀಡಾಭಿಮಾನಿಗಳು ನಮ್ಮ ಮುಂದೆ ವ್ಯಕ್ತಪಡಿಸಬೇಕು. ಈ ಬಾರಿ ಮತ್ತೆ ಅಲ್ಲಿ ಕಾದು ನೋಡಬೇಕು. ಎಸ್, ಕಾದು ನೋಡಬೇಕು. ಪ್ರಶ್ನಾರ್ಥಕ ಚಿಹ್ನೆ ಮೂಡಿ ಬರ್ತಾ ಇದೆ. ಅಂಪೈರ್ಗರು ಕೂಡ ಒಂದು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಲೈನ್ ಅಂಪೈರ್ ಇಲ್ಲಿ ನಮ್ಮ ಮುಂದೆ ಕಾಣಿಸ್ಕೊಳ್ತಾ ಇಲ್ಲ, ಆದರೆ ಇಲ್ಲ, ಮತ್ತೊಂದು ವಿಕೆಟ್ ಪತನವಾಗಿದೆ. ವಾಟ್ ಅ ಬ್ಯೂಟಿ ಕ್ಯಾಚ್, ಮ್ಯಾಚ್ ಟರ್ನಿಂಗ್ ಒಂದು ಕ್ಯಾಚ್ ಅಂತ ಹೇಳ್ಬೋದು. ಈ ಬಾರಿ ಕ್ಷೇತ್ರ ರಕ್ಷಕರ ಭದ್ರ ಬೊಗಸಿಯಲ್ಲಿ ಚೆಂಡು 3 ವಿಕೆಟ್ ಪತನಗೊಂಡಿದೆ. ಬಿಲ್ಲವ ಟೈಗರ್ಸ್ರಿಗೆ ಇದರ 3 ವಿಕೆಟ್ ಪತನಗೊಂಡಿದೆ. ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಅದರಲ್ಲಿ ಕೂಡ ಯಾವ ತಂಡಗಳು ವಿಜಯದ ಪತಾಕೆಯನ್ನು ತನ್ನದಾಗಿಸಿಕೊಳ್ತೆ ಎಂದು ಕಾದು ನೋಡಬೇಕು. ಅಲ್ಲಿ ಕ್ಷೇತ್ರ ರಕ್ಷಕರಿಂದ ಕೊಂಚ ಗಲಿಬಿಲಿ. ಎಸ್, ಈ ಬಾರಿ 4 ರನ್ಗಳು ಸೇರ್ಪಡೆ ಆಗ್ತಾ ಇದೆ. ಶೋಭಿತ್ KJ, ಅದೇ ರೀತಿ ಸುನಿಲ್ ಸುಂದರ ಇವರು ದಾಂಡಿಗ ಬ್ಯಾಟಿಂಗ್ ರೂಪದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಅದೇ ಫೈನಲ್ ಪಂದ್ಯಕೂಟ ಮುಕ್ತಾಯಗೊಂಡು ಫೈನಲ್ ಹಂತದಲ್ಲಿ ಯಾವ ತಂಡಗಳು ವಿಜೇತವಾಗಿದೆ ಎಂದು ನಾವೆಲ್ಲೂ ಕಾದು ನೋಡಬೇಕು. ಮಹಿಳೆಯರ ಫೈನಲ್ ಪಂದ್ಯಕೂಟ ಒಂದು ಮುಕ್ತಾಯಗೊಂಡಿದೆ. ಅಲ್ಲಿ ಕ್ಷೇತ್ರ ರಕ್ಷಕರಿಂದ ಕೊಂಚ ಗಲಿಬಿಲಿ ಕಂಡುಕೊಳ್ತಾ ಇದೆ. ನಾವು ಕಾಣಿಸ್ಕೊಳ್ತಾ ಇದ್ದೇವೆ ಈ ಒಂದು ಕ್ರೀಡಾಂಗಣದಲ್ಲಿ. ಮತ್ತೆ ಸುಂದರವಾದ ಹೊಡೆತ, ಚೆಂಡು ಅಲ್ಲಿ ಗಾಳಿಯಲ್ಲಿದೆ. ಕಾದು ನೋಡಬೇಕು. ಉತ್ತಮವಾದ ಒಂದು ಕ್ಷೇತ್ರ ರಕ್ಷಣೆ. ಚೆಂಡನ್ನು ತಡೆದು ಆ ಒಂದು 6 ರನ್ನಿಗೆ ಹೊಡೆತವನ್ನಿಟ್ಟಿದ್ರು ದಾಂಡಿಗ. ಆದರೆ ಯಾವುದೇ ರನ್ನನ್ನು ಎದುರಾಳಿ ತಂಡಕ್ಕೆ ಬಿಟ್ಟು ಕೊಟ್ಟಿಲ್ಲ ಕ್ಷೇತ್ರ ರಕ್ಷಕ. ಉತ್ತಮವಾದ ಒಂದು ಕ್ಷೇತ್ರ ರಕ್ಷಣೆ. ಮತ್ತೆ ಚೆಂಡು ಶೇರ್ಖ, ಮತ್ತೆ ಇನ್ನೊಂದು ಉತ್ತಮವಾದ ಹೊಡೆತ. ಬ್ಯಾಕ್ ಟು ಬ್ಯಾಕ್ 2 ಸಿಕ್ಸರ್ಗಳು. ಮತ್ತೆ ಉತ್ತಮವಾದ ಹೊಡೆತ. ಮತ್ತೆ ಅಡೆ ದಾಂಡಿಗನಿಂದ ಮತ್ತೆ 6 ರನ್ಗಳ ಸೇರ್ಪಡೆ ಆಗ್ತಾ ಇಂತಹ ತಂಡ ಯಾವುದು ಕಾದು ನೋಡುವ. ಮತ್ತೆ ಅದೇ ತಪ್ಪು. ಬಹುಶಃ ಹ್ಯಾಟ್ರಿಕ್ 6. ಈ ಬಾರಿ ಹ್ಯಾಟ್ರಿಕ್ 6 ರಲ್ಲಿ ದಾಂಡಿನ ಮುಖಾಂತರ 3 ಸಿಕ್ಸರ್ ಅನ್ನು ಬಾರಿಸಿ ಎದುರಾಳಿ ತಂಡಕ್ಕೆ ಸವಾಲನ್ನು ನೀಡಿದಂತಹ ದಾಂಡಿಗ ಮತ್ತೆ ಅದೇ ದಾಂಡಿಗನ ಮುಖಾಂತರ ಮತ್ತೆ 6 ರನ್ಗಳು ಸೇರ್ಪಡೆ ಆಗ್ತಾ ಇದೆ. ಸಮಯ ಸಂದರ್ಭವನ್ನು ಅರಿತಂತಹ ದಾಂಡಿಗ ಈ ಬಾರಿ 4 ಸಿಕ್ಸರ್ ಅನ್ನು ಬ್ಯಾಕ್ ಟು ಬ್ಯಾಕ್ ಬಾರಿಸಿ ಫೈನಲ್ ಪಂದ್ಯಕೂಟಕ್ಕೆ ಒಂದು ಕೂಟದ ವಿಜೇತ ತಂಡ ಯಾವುದು? ಪ್ರಥಮ ಎಸೆತ ಚೆಂಡು ನೇರವಾಗಿ ಲಾಂಗ್ ಅನ್ನತ್ತ, ಆದರೆ ಅಲ್ಲಿ ದೊಡ್ಡ ಹೊಡೆತಕ್ಕೆ ಎದುರಿಸಲು ಚೆಂಡು ಅಲ್ಲಿ ಸವೀಶ್ ರವರು ಮತ್ತೆ ವಿಕೆಟ್ ಪತನವಾಗ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯ ಇನ್ನೂ ಆಗಿಲ್ಲ, ಆದರೆ 2 ಹುದ್ದರಿಯನ್ನು ಬಿಲ್ಲವ ಬ್ರದರ್ಸ್ ಎದುರಾಳಿ ತಂಡಕ್ಕೆ ಬಿಟ್ಟುಕೊಂಡಿದೆ. ಒಂದು ಎಸೆತ ಬಾಕಿ ಇದೆ. 2 ವಿಕೆಟ್ ನಷ್ಟಗೊಂಡಿದೆ. ತಂಡದ ಮೊತ್ತ 3ರಲ್ಲಿ ಸ್ಥಗಿತಗೊಂಡಿದೆ. ಅಲ್ಲಿ ಚೆಂಡು ಲಾಂಗನ್ನಲ್ಲಿ ಮತ್ತೆ ಕ್ಯಾಚ್ ಔಟ್.
ಚೆಂಡು ಗಾಳಿಯಲ್ಲಿ ತೇಲಾಡ್ತಾ ಇದೆ. ಬಹುಶಃ ಕೀಪರ್ ಇಂದ ಉತ್ತಮವಾದ ಒಂದು ಕ್ಷೇತ್ರಕ್ಕೆ ಇಲ್ಲ, ಅಲ್ಲಿ ಕ್ಯಾಚ್ ಡ್ರಾಪ್ ಮಾಡಿದ್ದಾರೆ. ಬಹಳಷ್ಟು ಉತ್ತಮವಾದ ಒಂದು ಪ್ರಯತ್ನ. ಮತ್ತೆ ಚೆಂಡು ಲಾಂಗ್ ಒನ್ ನಲ್ಲಿ ಅಲ್ಲಿ ಷಡ್ಕ. ಈ ಒಂದು ಪಂದ್ಯಾಕೂಟವನ್ನು 18 ಎಸೆತಗಳ ಮುಂದೆ 58 ರನ್ನಿನ ಗುರಿಯಾಗಬೇಕು. ತಟ್ಟಿ ಮುಟ್ಟಿನ ಆಟ ಇಲ್ಲಿ ಕಂಡು ಬರ್ತಾ ಇದೆ. ಆದರೂ ಕೂಡ ಕಾದು ನೋಡೋಣ. 1 ರನ್ ಪೂರ್ಣಗೊಳಿಸಿದ್ದಾರೆ. ಅಲ್ಲಿ ಫೀಲ್ಡರ್ ಇಂದ ಕೊಂಚ ಗಲಿಬಿಲಿ. ಆದಿತ ತಂಡ ಯಾವುದು? ಕಾದು ನೋಡೋಣ. ಮತ್ತೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ಅಲ್ಲಿ ಉತ್ತಮವಾದ ಕ್ಷೇತ್ರ ರಕ್ಷಣೆ, ಅಲ್ಲಿ ಕೊಂಚ ಗಲಿಬಿಲಿ. ಮತ್ತೆ ಚೆಂಡು ಗಾಳಿಯಲ್ಲಿ ಕಾದು ನೋಡೋಣ. ಹೌದು, ಮತ್ತೆ ಷಡ್ಕ. ಸೆಮಿಫೈನಲ್ ಪಂದ್ಯಾಕೂಟದಲ್ಲಿ 45 ರನ್ನನ್ನು ಗಳಿಸಿ ಎದುರಾಳಿ ತಂಡಕ್ಕೆ ಸವಾಲನ್ನಿಟ್ಟಿದ್ರು. ಉತ್ತಮವಾದ ಒಂದು ಕ್ಯಾಚ್ ಔಟ್. ಒಂದು ಎಸೆತದಲ್ಲಿ ಈ ಒಂದು ಓವರ್ನಲ್ಲಿ ನಿಜವಾಗ್ಲೂ ತಂಡ ದಿಕ್ಕನ್ನು ಬದಲಾಯಿಸುತ್ತದೋ ಇಲ್ವೋ, ಎದುರಾಳಿ ತಂಡಕ್ಕೆ ವಿಜಯದ ಪಥಕ್ಕೆ ಹಾದಿಯನ್ನು ಸಾಧಿಸುವಲ್ಲಿ ದಾರಿಯನ್ನು ಮಾಡಿಕೊಡುತ್ತೆ ಎಂದು ನಾವು ಕಾದು ನೋಡಬೇಕು. ಬಿಲ್ಲವ ಬ್ರದರ್ಸ್, ಅದೇ ರೀತಿ ಬಿಲ್ಲವ ಟೈಗರ್ಸ್ ರಿಗೈ. ಫೈನಲ್ 2 ಪಂದ್ಯಾಟ, ಅದೇ ರೀತಿ ಫೈನಲ್ ಪಂದ್ಯಾಟ ಹೊನಲು ಬೆಳಕಿನಲ್ಲಿ ಸಾಗಿ ಬರಲಿಕ್ಕಿದೆ. ಬಹುದೊಡ್ಡ ಹೊಡೆತಕ್ಕೆ ನಿರೀಕ್ಷೆಯನ್ನಿಟ್ಟಿದ್ರು. ಆದರೆ ಆ ಒಂದು ದಾಂಡಿಗ, ಎಡಗೈ ದಾಂಡಿಗ ಕ್ಷೇತ್ರರಕ್ಷಕನ ಕೈಗೆ ನೇರವಾಗಿ ನೀಡಿ ಪ್ಲೆವಿಯನ್ನತ್ತ ಸಾಗಿ ಬರ್ತಾ ಇದ್ದಾರೆ. ಬಿಲ್ಲವ ಬ್ರದರ್ಸ್ ಈಗಾಗಲೇ 5 ಹುದ್ದರಿಯನ್ನು ಕಳೆದುಕೊಂಡಿದೆ. ಮತ್ತೆ 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 ಅದೇ 1 ಓವರ್ 37 ಓಟ ಇಲ್ಲ. ಮತ್ತೆ ಹುದ್ದರಿ ಪತಕಿನ ಪಂದ್ಯಾಕೂಟ. ಮತ್ತೆ ಚೆಂಡು ಗಾಳಿಯಲ್ಲಿ ಕಾದು ನೋಡೋಣ ಯಾವ ರೀತಿ. ಎಸೆತಗಳ ಮುಂದೆ 31 ರನ್ನಿನ ಅವಶ್ಯಕತೆ. ಮತ್ತೆ ಚೆಂಡು ಗಾಳಿಯಲ್ಲಿ ಸಾಕ್ತಾ ಇದೆ. ಇಲ್ಲ, ಪಂದ್ಯಾಕೂಟ ನೇರವಾಗಿ ಬಿಲ್ಲವ ಟೈಗರ್ಸ್ ಪರವಾಗಿದೆ. ತಂಡ ಮುಕ್ತಾಯ, ಪಂದ್ಯಾಕೂಟ ಮುಕ್ತಾಯ. ಬಿಲ್ಲವ ಪ್ರೀಮಿಯರ್ಸ್ ಲೀಗ್ 2026ರ ವಿಜೇತ ತಂಡ ಬಿಲ್ಲವ ಟೈಗರ್ಸ್ ರಿಗೈ. ಸುಂದರವಾದ ಟ್ರೋಫಿ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಹೋಗುವಂತಹ ತಂಡ ಬಿಲ್ಲವ ಟೈಗರ್ಸ್ ರಿಗೈ. ಅದು ಬಿಲ್ಲವ ಟೈಗರ್ಸ್ ರಿಗೈ. ಸಂತೋಷ ಸಡಗರದೊಂದಿಗೆ ನಮ್ಮ ಮುಂದೆ ಇದ್ದಾರೆ. అభినందనలు